ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಅನುರಾಗ ಅರಳಿತು ಕಥೆಯ 14ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 15 ಶುರು ಮಾಡೋಣ. ಮರುದಿನ ಬೆಳಗ್ಗೆ ಸೂರಪ್ಪ ಮತ್ತು ಅವರ ಮಗಳು ನಮ್ರತಾ ರೆಡಿಯಾಗಿ ಬೆಂಗಳೂರು ಹೊರಟರು. ಸೂರಪ್ಪನವರು ಮನೆ ಬಿಡುವುದಕ್ಕಿಂತ ಮುಂಚೆ ಚಲಪತಿಯವರಿಗೆ ಕರೆ ಮಾಡಿ ತಾವು ಹೊರಟಿರುವ ವಿಷಯವನ್ನು ತಿಳಿಸಿದರು. ನೀವು ಬಸ್ ಸ್ಟ್ಯಾಂಡಿಗೆ ಬರ್ತಿದ್ದ ಹಾಗೆ ಕಾಲ್ ಮಾಡಿ, ನಮ್ಮ ಡ್ರೈವರ್ನ ಕಾರ್ ಕೊಟ್ಟು ಕಳಿಸ್ತೀನಿ ಎಂದು ಹೇಳಿದರು. ರಾಯರೇ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ, ನಾವು ಆಟೋ ಮಾಡ್ಕೊಂಡು ಬರ್ತೀವಿ ಎಂದು ಸೂರಪ್ಪನಿಗೆ. ಅಯ್ಯೋ ಸೂರಪ್ಪ, ಇದರಲ್ಲಿ ತೊಂದರೆ ಏನು ಬಂತು, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಬೆಂಗಳೂರು ಬಂದಿದ್ದ ತಕ್ಷಣ ಕಾಲ್ ಮಾಡಿ, ಸರಿನಾ ಎಂದರು. ಸರಿ ರಾಯರೇ, ಹಾಗೆ ಮಾಡ್ತೀನಿ ಎಂದು ಕರೆ ಕಟ್ ಮಾಡಿದ ಸೂರಪ್ಪ. ಅಪ್ಪ, ಅವರ ಶ್ರೀಮಂತರು, ನಮಗೂ ಅವ್ರಿಗೂ ಹೊಂದಾಣಿಕೆ ಆಗುತ್ತಾ? ನಾವಿರೋದು ಹಳ್ಳಿಯಲ್ಲಿ, ಅವ್ರ ಸಿಟಿಲಿ. ಯಾಕೋ ನಮಗೂ ಅವ್ರಿಗೂ ಸರಿ ಬರಲ್ಲ ಅನ್ನಿಸ್ತಿದೆ. ಅದು ಅಲ್ಲದೆ ನಾವು ಯಾವ ವಿಷಯನೂ ಅವ್ರಿಗೆ ಹೇಳಿಲ್ಲ. ಮುಂದೊಂದು ದಿನ ಈ ವಿಷಯ ಗೊತ್ತಾದರೆ ಸುಮ್ಮನೆ ಮನಸ್ತಾಪಗಳು ಬರುತ್ತವೆ. ಯಾವುದಕ್ಕೂ ಇನ್ನೊಂದು ಸಾರಿ ಯೋಚನೆ ಮಾಡಿ ಹೋಗಬೇಕಿತ್ತು ಅಪ್ಪ ಎಂದಳು ಆತಂಕದಿಂದ. ಇದರಲ್ಲಿ ಯೋಚನೆ ಮಾಡೋದೇನಿದೆ ಮಗಳೇ, ನೀನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಆರಾಮಾಗಿರು. ತಾನಾಗೆ ಬಂದಿರೋ ಸಂಬಂಧನ ಬಿಟ್ಟರೆ ನಮ್ಮಷ್ಟು ಮೂರ್ಖರು ಯಾರೂ ಇರೋದಿಲ್ಲ. ಹೀಗೆಲ್ಲ ಆಗಿ ಮೊದಲೇ ನಿನ್ನ ಮದುವೆ ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡೋದೇ ಆಗಿತ್ತು. ಅಂಥದ್ರಲ್ಲಿ ಈಗ ನಾವು ಹುಡುಕ್ತಿದ್ದ ಬಳ್ಳಿ ತಾನಾಗೆ ಕಾಲಿಗೆ ಬಂದು ಸುತ್ತಕೊಂಡಿದೆ. ಇಂಥ ಟೈಮಲ್ಲಿ ಇನ್ನೊಂದು ಸಾರಿ ಯೋಚನೆ ಮಾಡೋದೇನಿದೆ? ನೋಡು, ಈ ವಿಷಯನ ಈಗಲೇ ಹುಡುಗನಿಗೆ ಹೇಳೋದಕ್ಕೆ ಹೋಗಬೇಡ. ಮದುವೆ ಒಂದಾಗಲಿ, ಆಮೇಲೆ ವಿಷಯನ ಹೇಳಿದರೆ ಆಯಿತು. ಒಂದು ನೆನ್ಪಿಟ್ಕೊ ನಮ್ರತಾ, ನಿನ್ನ ಹಿಂದೆ ಇನ್ನೂ 3 ಜನ ಹೆಣ್ಮಕ್ಳಿದ್ದಾರೆ. ಅವ್ರನ್ನೆಲ್ಲ ಒಂದು ದಡ ಸೇರಿಸ್ಬೇಕು. ಅದಕ್ಕೆ ಮೊದಲು ನಿನ್ನ ಮದುವೆ ಆಗಬೇಕು. ಆಮೇಲೆ ಅವ್ರಗಳ ದಾರಿ ಸುಲಭ ಆಗತ್ತೆ. ಅದು ಅಲ್ಲದೆ ಅಷ್ಟು ಶ್ರೀಮಂತ ಮನೆತನ ಅವ್ರದ್ದು. ಅಂಥ ಮನೆತನ ಅವರು ನಮ್ಮ ಮನೆಗೆ ಹೆಣ್ಣು ಕೇಳೋದಕ್ಕೆ ಬಂದಿದ್ದಾರೆ ಅಂದರೆ ಅದು ನಿನ್ನ ಅದೃಷ್ಟನೇ ಅಲ್ವಾ ಮಗಳೇ ಎಂದಾಗ, ಸರಿಯಪ್ಪ, ನಾನು ಯಾವ ವಿಷಯನೂ ಹುಡುಗನಿಗೆ ಹೇಳೋದಿಲ್ಲ ಎಂದಳು. ಇವರುಗಳ ಮಾತು ಮುಗಿಯಿತು ಅನ್ನುವಷ್ಟರಲ್ಲಿ ಬೆಂಗಳೂರು ಬಂದು ತಲುಪಿದ್ದರು. ಬಸ್ನಿಂದ ಇಳಿಯುತ್ತಿದ್ದ ಹಾಗೆ ಚಲಪತಿಯವರಿಗೆ ಕಾಲ್ ಮಾಡಿ ತಾವು ಬೆಂಗಳೂರು ಬಂದು ತಲುಪಿರುವ ವಿಷಯ ತಿಳಿಸಿದರು. ಚಲಪತಿಯವರು ಬಸ್ ಸ್ಟಾಪ್ಗೆ ತಮ್ಮ ಡ್ರೈವರ್ ಜೊತೆ ಕಾರ್ ಕಳುಹಿಸಿದರು, ಅವರನ್ನು ಕರೆದುಕೊಂಡು ಬರಲು. ನೀಲ್ ಆಗ ತಾನೇ ತನ್ನ ದಿನನಿತ್ಯದ ಕೆಲಸ ಮುಗಿಸಿ ತಿಂಡಿ ತಿನ್ನೋದಕ್ಕೆ ಎಂದು ಕೆಳಗಡೆ ಬಂದಿದ್ದ. ತಾತನನ್ನು ನೋಡಿದ್ದೆ. ಗುಡ್ ಮಾರ್ನಿಂಗ್ ತಾತ, ಬೆಳಿಗ್ಗೆ ಕಾಣಿಸ್ಲೇ ಇಲ್ಲ, ರೂಮಲ್ಲೇ ಇದ್ರಾ ಎಂದು ಕೇಳಿದಾಗ, ಗುಡ್ ಮಾರ್ನಿಂಗ್ ನೀಲ್, ಆದಷ್ಟು ಬೇಗ ನನ್ನ ಮೊಮ್ಮಗನ ಮದುವೆ ಆಗುತ್ತೆ ಅಲ್ವಾ, ಅದಕ್ಕೆ ನಾನು ಸ್ವಲ್ಪ ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು ಅಂತ ಬೆಳಗ್ಗೆನೇ ವಾಕಿಂಗ್ ಹೋಗಿದ್ದೆ ಕಣೋ ಎನ್ನಲು, ತಾತ ಫುಲ್ ಜೋಶಲ್ಲಿದ್ದ ಹಾಗಿದ್ದೀರಾ, ಏನು ವಿಷಯ, ಇನ್ನೊಂದು ಮದುವೆ ಆಗೋ ಪ್ಲ್ಯಾನ್ ಇದೆಯಾ ಹೇಗೆ ಎಂದನು ತನ್ನ ತಾತನನ್ನು ಕಾಡಿಸುವ ಸಲುವಾಗಿ. ಹೋಗೋ, ನನಗೆ ಯಾಕೋ ಇನ್ನೊಂದು ಮದುವೆ, ಕಾಡು ಬಾ ಅನ್ನೋ, ನಾಡು ಹೋಗು ಅನ್ನೋ ವಯಸ್ಸಲ್ಲಿ ಎಂದರೆ, ತಾತ ನಿಮಗೇನು ವಯಸ್ಸಾಗಿರೋದು, ನೀವಿನ್ನೂ ನನಗಿಂತ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಕಾಣ್ತೀರಾ ಗೊತ್ತಾ, ಅದಕ್ಕೆ ಯಾಕೆ ನೀವೊಂದು ಕೆಲಸ ಮಾಡಬಾರ್ದು ಎನ್ನಲು ಚಲಪತಿಯವರು ಏನು ಅನ್ನೋ ಹಾಗೆ ಅವನನ್ನೇ ನೋಡಿದ್ರು. ತಾತ, ಅದೇನಂದರೆ, ನೀವೇ ಯಾಕೆ ನನ್ನ ಬದಲು ಮದುವೆ ಆಗಬಾರ್ದು, ಮದುವೆ ಆಗಿ ಒಂದು 4 ಮಕ್ಕಳು ಮಾಡಿಕೊಂಡ್ರೆ ನಿಮ್ಮ ವಂಶ ಬೆಳೆದೇ ಬೆಳೆಯುತ್ತೆ ಅಲ್ವಾ ಎಂದು ತಮಾಷೆ ಮಾಡಲು, ನಿಂದು ಅತಿ ಆಯಿತು ಕಣೋ, ನಾನು ಮದುವೆ ಆಗೋ ಹಾಗಿದ್ದರೆ ನಿನಗೆ ಯಾಕೋ ಮದುವೆ ಆಗು ಅಂತ ಹೇಳ್ತಿದ್ದೆ, ಈ ಮುದುಕನ್ನು ನೋಡಿ ಆಡ್ಕೊಳ್ತಿದ್ಯಾ ಎಂದರು ಕೋಪದಿಂದ. ಛೆ 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 ತಾತ, ಆ ಥರ ಅಲ್ಲ ನಾನು ಹೇಳಿದ್ದು, ನೀವಿನ್ನೂ ನೋಡೋದಕ್ಕೆ ಯಂಗ್ ಹುಡುಗನ ಹಾಗೆ ಕಾಣ್ತೀರಾ, ಅದಕ್ಕೆ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿದೆ ಎಂದ ತನ್ನ ತಾತನ ನೋಡಿ ಕಣ್ಣು ಹೊಡೆಯುತ್ತಾ. ನೀನು ಇತ್ತೀಚೆಗೆ ತುಂಬ ತರಲೆ ಆಗಿದೆಯಾ, ನಿನ್ನ ಹೀಗೆ ನೋಡ್ತಿದ್ರೆ ನೀನು ಚಿಕ್ಕವನಾಗಿದ್ದಾಗ ತುಂಟಾಟ ಮಾಡ್ತಿದ್ದ ನೀಲ್ ನೆನಪಾಗ್ತಿದ್ದಾನೆ. ನಾನು ನಿನ್ನನ್ನು ಇದೇ ಥರ ನೋಡೋದಕ್ಕೆ ಇಷ್ಟಪಡ್ತೀನಿ. ನೀನು ಯಾವಾಗಲೂ ಇದೇ ಥರ ನಗ್ನಗ್ತಾ ಖುಷಿಯಿಂದ ಇರೋದನ್ನೇ ನಾನು ಬಯಸೋದು ಎಂದರು. ಸರಿ ತಾತ, ಈಗ ಲೇಟ್ ಆಗಿದೆ, ತಿಂಡಿ ತಿನ್ನೋಣ ಬನ್ನಿ ಎಂದಾಗ, ಒಂದು ನಿಮಿಷ ನೀಲ್, ನೆನ್ನೆ ಹೇಳಿದ್ನಲ್ಲ ಸೂರಪ್ಪ ಮತ್ತು ಅವ್ರ ಮಗಳು ನಮ್ರತಾ ಇನ್ನೊಂದು ಅರ್ಧ ಗಂಟೆಯಲ್ಲಿ ಬರ್ತಾರೆ, ಆಗ ಒಟ್ಟಿಗೆ ಕೂತು ತಿಂಡಿ ತಿನ್ನೋಣ. ಇವತ್ತಿನ ನಿನ್ನ ಶೆಡ್ಯೂಲ್ನ ಎಲ್ಲ ಕ್ಯಾನ್ಸಲ್ ಮಾಡು ಅಂತ ಹೇಳಿದ್ದು ನೆನಪಿದೆ ತಾನೇ ಎಂದು ಕೇಳಿದಾಗ, ಹಾಂ ತಾತ ನೆನಪಿದೆ. ಸರಿ, ಹಾಗಿದ್ರೆ ನನಗೆ ಚೂರು ಕೆಲಸ ಇದೆ, ಅದನ್ನು ಮುಗಿಸಿ ಬರ್ತೀನಿ ಎಂದು ತನ್ನ ರೂಮಿಗೆ ಹೋದ. ಚಲಪತಿಯವರಿಗೆ ತುಂಬಾ ಖುಷಿಯಾಗಿತ್ತು. ಇವತ್ತಿನ ಹೆಣ್ಣಾದರೂ ನೀಲೊಪ್ಕೊಳ್ಳಿ ಎಂದು ಮನಸ್ಸಲ್ಲೇ ಕಾಣದ ದೇವರಿಗೆ ಕೈ ಮುಗಿದಿದ್ದರು. ಕಾರ್ ಕಳಿಸಿದ ಅರ್ಧ ಗಂಟೆಯಲ್ಲಿ ಭಾರದ್ವಾಜ್ ಮ್ಯಾನ್ಷನ್ ಮುಂದೆ ಬಂದು ನಿಂತಿತು. ಕಾರ್ನಿಂದ ಇಳಿಯುತ್ತಿದ್ದ ಹಾಗೆ ಭಾರದ್ವಾಜ್ ಮ್ಯಾನ್ಷನ್ ನೋಡಿ ದಂಗಾಗಿ ಹೋದರು ಅಪ್ಪ ಮಗಳು. ಮ್ಯಾನ್ಷನ್ಗೆ ಒಳಬರುವ ಮುನ್ನ ವಿಶಾಲವಾದ ದೊಡ್ಡ ಗೇಟ್. ಒಳಗೆ ಬರುತ್ತಿದ್ದ ಹಾಗೆ ಮ್ಯಾನ್ಷನ್ನ ಮುಂದೆ ವಿಧ ವಿಧವಾದ 2 ಬದಿಯಲ್ಲಿ ಹೂವಿನ ಗಿಡಗಳು, ಅದರಲ್ಲಿ ಅಲಂಕಾರಿಕ ಹೂವಿನ ಗಿಡಗಳು, ಮತ್ತೆ ಮಲ್ಲಿಗೆ, ಕನಕಾಂಬರ, 4-5 ತರಹದ ಗುಲಾಬಿ ಗಿಡಗಳು, ಮೆತ್ತನೆ ಹುಲ್ಲು ಹಾಸು, ಮುಖ್ಯದ್ವಾರದ ಮುಂದೆ ರಾಧಾಕೃಷ್ಣರ ಮೂರ್ತಿ, ಮುಂದೆ ಕಾರಂಜಿ ನೀರು ಬೀಳುತ್ತಿತ್ತು. ಅಕ್ಕಪಕ್ಕದಲ್ಲಿ 2 ಹೆಂಗಳೆಯರು ಬಿಂದಿಗೆಯಿಂದ ನೀರು ಸುರಿಯುತ್ತಿರುವ ಮೂರ್ತಿಗಳು,
ಮ್ಯಾನ್ಷನ್ಗೆ ಬಂದವರನ್ನು ಸ್ವಾಗತ ಕೋರುತ್ತಿರುವಂತೆ ಭಾಸವಾಗುತ್ತಿತ್ತು. ಗಾರ್ಡನ್ ಏರಿಯಾದಲ್ಲಿ ಸಂಪಿಗೆ ಮರದ ಗಮಲು ಬರುವವರನ್ನು ತಮ್ಮ ಸುವಾಸನೆಗಳಿಂದ ಸ್ವಾಗತ ಮಾಡುತ್ತಿದ್ದವು. ಮ್ಯಾನ್ಷನ್ನ ಪಕ್ಕದಲ್ಲಿ 4-5 ಕಾರುಗಳು ನಿಂತಿದ್ದವು. ಅದರ ವೈಭೋಗ ನೋಡಲು ಕಣ್ಣಿಗೆ ಹಬ್ಬವೇ ಸರಿ. ಡ್ರೈವರ್ ರಾಜು ಬಂದು ಸೂರಪ್ಪ ಮತ್ತೆ ನಮ್ರತಾನ ಒಳಗಡೆ ಕರೆದುಕೊಂಡು ಬಂದ. ಚಲಪತಿಯವರು ಅಲ್ಲೇ ಸೋಫಾದ ಮೇಲೆ ಇವರುಗಳು ಬರುವ ದಾರಿಯನ್ನೇ ಕಾಯುತ್ತಿದ್ದರು. ನಮಸ್ತೆ ರಾಯ್ರೆ ಎನ್ನುತ್ತಿದ್ದ ಹಾಗೆ, ಓ ನಮಸ್ತೆ, ಬನ್ನಿ ಬನ್ನಿ ಸೂರಪ್ಪ, ಬನ್ನಿ ಕೂತ್ಕೊಳ್ಳಿ, ಪ್ರಯಾಣದಲ್ಲಿ ಏನೂ ತೊಂದರೆ ಆಗಲಿಲ್ಲ ತಾನೇ ಎಂದು ಕೇಳಿದರು. ಇಲ್ಲ ರಾಯ್ರೆ, ಆರಾಮಾಗಿ ಬಂದು ತಲುಪಿದ್ವಿ ಎಂದ. ಸರಿ, ಹಾಗಿದ್ರೆ ಮೊದಲು ತಿಂಡಿ ತಿನ್ನೋಣ, ಆಮೇಲೆ ಮಾತಾಡೋಣ ಎನ್ನಲು, ಸರಿ ರಾಯ್ರೆ, ನೀವು ಹೇಗೆ ಹೇಳ್ತಿರೋ ಹಾಗೆ ಎಂದ ಸೂರಪ್ಪ. ಅಪ್ಪ ಮಗಳನ್ನು ಇಬ್ಬರನ್ನು ಡೈನಿಂಗ್ ಟೇಬಲ್ ಮೇಲೆ ಕೂರೋದಕ್ಕೆ ಹೇಳಿ ರಾಜುಗೆ ನಿಲ್ನ ಬರೋದಕ್ಕೆ ಹೇಳು, ತಿಂಡಿ ತಿನ್ನೋದಕ್ಕೆ ಎಂದು ಹೇಳಿ ಕಳುಹಿಸಿದರು. ರಾಜು ಹೋಗಿ, ಅಣ್ಣ ನಿಮ್ಮ ತಾತ ಕರೀತಿದ್ದಾರೆ ತಿಂಡಿ ತಿನ್ನೋದಕ್ಕೆ ಎಂದು ಹೇಳಿ ಹೋದ. ಸರಿ, ಒಂದು 10 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳು ಎಂದರೆ, ಸರಿ ಅಣ್ಣ ಎಂದ ರಾಜು ಚಲಪತಿಯವರಿಗೆ ಇನ್ನೊಂದು 10 ನಿಮಿಷದಲ್ಲಿ ಬರ್ತಾರಂತೆ ಅಂತ ಹೇಳಿದ. ಸೂರಪ್ಪ ಅವರೇ, ನೀಲ್ ಬಂದುಬಿಡ್ಲಿ ಅಲ್ವಾ, ಒಟ್ಟಿಗೆ ಕೂತು ತಿಂಡಿ ಮಾಡಿದ್ರೆ ಆಯಿತು ಎಂದರು. ಸರಿ ರಾಯ್ರೆ, ಹಾಗೆ ಆಗಲಿ, ಹುಡುಗ ಬರೋವರೆಗೂ ನಾವು ಕಾಯ್ತೀವಿ ಎಂದರು. ನೀಲ್ ತಾನು ಹೇಳಿ ಕಳುಹಿಸಿದ 10 ನಿಮಿಷಕ್ಕೆ ತಿಂಡಿ ತಿನ್ನೋದಕ್ಕೆ ಅಂತ ಬಂದ. ನೀಲ್ ಮಹಡಿಯಿಂದ ಸ್ಟೆಪ್ಸ್ ಇಳಿತಾ ಇರೋದನ್ನು ನೋಡಿ ಅಪ್ಪ ಮಗಳು ಕಣ್ಣು ಬಾಯಿ ಬಿಟ್ಟುಕೊಂಡು ನೋಡುತ್ತಿದ್ದರು. ಅವರಿಬ್ಬರಿಗೂ ಒಳ್ಳೆ ಫಿಲ್ಮ್ ಹೀರೋನ ನೋಡಿದ ಹಾಗಾಗಿತ್ತು. ಒಂದು ಕ್ಷಣ ನಮ್ರತಾಗೆ, ನಾನಿವ್ರಿಗೆ ಸೂಟ್ ಆಗ್ತೀನಾ, ಒಳ್ಳೆ ರಾಜ್ಕುಮಾರ, ಫಿಲ್ಮಲ್ಲಿರೋ ಹೀರೋ ಥರ ಇದ್ದಾರೆ, ಸ್ಟೇಟಸ್ ಕೂಡ ನಮಗಿಂತ ತುಂಬ ಎತ್ತರ ಇದೆ, ಅಪ್ಪ ಯಾಕೆ ಈ ಸಂಬಂಧಕ್ಕೆ ಒಪ್ಕೊಂಡ್ರು, ನನಗೇನೋ ಇವ್ರನ್ನ ಒಪ್ಪೋದೇ ಡೌಟು ಎಂದು ಮನದಲ್ಲೇ ಮಂಥನ ಮಾಡುತ್ತಿದ್ದಳು. ಅಬ್ಬಾ, ಹುಡುಗ ಯಾವ ರಾಜ್ಕುಮಾರನಿಗೂ ಕಮ್ಮಿ ಇಲ್ಲ, ಈ ಹುಡುಗನ ಕೈ ಹಿಡಿದು ನನ್ನ ಮಗಳು ರಾಣಿ ಥರ ಇರ್ತಾಳೆ, ಕೈಗೆ ಕಾಲ್ಗೆ ಆಳು ಕಾಳು, ನಮ್ಮ ಕಷ್ಟ ಕೂಡ ತೀರತ್ತೆ ಎಂದು ಲೆಕ್ಕಾಚಾರ ಹಾಕುತ್ತಿದ್ದರು ಸೂರಪ್ಪ. ನೀಲ್ ಬನಿಯನ್ ಕೂಡ ಹಾಕದೆ ಬರೀ ಒಂದು 3/4 ಪ್ಯಾಂಟ್ ಹಾಕಿ ಹೆಗಲಿಗೆ ಟವಲ್ ಹಾಕಿಕೊಂಡು ಬಂದು ತನ್ನ ತಾತನ ಪಕ್ಕ ಬಂದು ಕೂತ. ನೀಲ್ ಬಂದ್ಯಾ, ಬಾ, ಇದೇನೋ ಹೀಗೆ ಬಂದಿದ್ಯಾ, ರೆಡಿಯಾಗಿ ಬರೋದಲ್ವಾ ಎಂದರೆ, ತಾತ ಇನ್ನೂ ಟೈಮ್ ಇದೆ ಅಲ್ವಾ, ಅದಕ್ಕೆ, ಹೊಟ್ಟೆ ಬೇರೆ ಹಸಿತಿತ್ತು, ಅದಕ್ಕೆ ಹಾಗೆ ಬಂದೆ ಎಂದಾಗ, ಸರಿ, ಇವರೇ ಕಣೋ ಸೂರಪ್ಪನವರು, ಇವಳವ್ರ ಮಗಳು ನಮ್ರತಾ ಅಂತ, ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಮಲ್ಗಿಪುರದಲ್ಲೇ ಕೆಲಸ ಮಾಡ್ತಾಳೆ ಎಂದರು ಚಲಪತಿಯವರು. ಅವರಿಗೊಂದು ಸ್ಮೈಲ್ ಬಿಸಾಕಿ, ಹಲೋ ಅಂಕಲ್, ಹಾಯ್ ಎಂದ ಅವರಿಬ್ಬರನ್ನು ನೋಡುತ್ತಾ. ನಮಸ್ತೆ ಕಣಪ್ಪ ಎಂದ ಸೂರಪ್ಪ ಹೇಳಿದರೆ, ನಮ್ರತಾ ಕೂಡ ಹಾಯ್ ಎಂದಳು ಪ್ರತಿಯಾಗಿ. ಸರಿ, ಮೊದಲು ತಿಂಡಿ ತಿಂದ್ಬಿಡೋಣ, ಆಮೇಲೆ ಬೇಕಿದ್ರೆ ಹುಡುಗ ಹುಡುಗಿ ಮಾತಾಡಲಿ ಅಲ್ವಾ ಎಂದರೆ, ಸರಿ ರಾಯ್ರೆ, ಹಾಗೆ ಆಗಲಿ ಎಂದ ಸೂರಪ್ಪ. 4 ಜನಕ್ಕೆ ಅಡುಗೆ ಕೆಲಸದಾಕಿ ಮಂಗಳಮ್ಮ ತಿಂಡಿ ಬಡಿಸಿದಳು. ತಿಂಡಿಗೆ ಇಡ್ಲಿ, ವಡ, ಸ್ವೀಟ್ ಎಂದು ಕೇಸರಿ ಬಾತ್ ಮಾಡಿದರು. ಜೊತೆಗೆ ಪಲಾವ್ ಮತ್ತು ರಾಯ್ತಾ ಕೂಡ ಮಾಡಿದ್ದರು. ಅಪ್ಪ ಮಗಳು ಬೆಳಗಿನ ತಿಂಡಿಗೆ ಇಷ್ಟೊಂದೆಲ್ಲ ಮಾಡಿದ್ದಾರೆ ಎಂದು ಆಶ್ಚರ್ಯದಿಂದ ನೋಡುತ್ತಿದ್ದರು. ನಾವು ನಮ್ಮ ಮನೆಯಲ್ಲಿ ಬೆಳಗಿನ ತಿಂಡಿಗೆ ಒಂಥರ ಮಾಡಿದ್ರೆ ಆಯಿತು, ಅದನ್ನೇ ಎಲ್ಲರೂ ತಿಂತೀವಿ, ಇಲ್ಲಿ ನೋಡಿದ್ರೆ ಇರೋ ಇಬ್ಬರಿಗೆ 3-4 ಥರದ ತಿಂಡಿ ಮಾಡಿದ್ದಾರೆ ಎಂದು ಆಶ್ಚರ್ಯದಿಂದ ಮನಸ್ಸಲ್ಲೇ ಮಾತನಾಡಿಕೊಳ್ಳುತ್ತಿದ್ದರು ಅಪ್ಪ ಮಗಳು. ಕಾಫಿ ತಿಂಡಿ ಸಮಾರಾಧನೆ ಮುಗಿದ ಮೇಲೆ ಚಲಪತಿಯವರು ಅಪ್ಪ ಮಗಳಿಗೆ ಮನೆಯನ್ನೆಲ್ಲ ತೋರಿಸಲು ಕರೆದುಕೊಂಡು ಹೋದರು. ತಾತ, ನೀವು ಮನೆ ತೋರಿಸ್ತೀರಿ, ನಾನು ಹೋಗಿ ರೆಡಿಯಾಗಿ ಬರ್ತೀನಿ ಎಂದು ಹೇಳಿ ರೂಮ್ಗೆ ಹೋದ ನೀಲ್. ಮನೆ ಪೂರ್ತಿ ತೋರಿಸಿ ನೀಲ್ ಬೆಡ್ರೂಮ್ ಬಳಿ ಬಂದು ನಾಕ್ ಮಾಡಿ ಒಳಗಡೆ ಹೋಗಬೇಕು. ನೀಲ್ ಕೂಡ ರೆಡಿಯಾಗಿ ಇನ್ನೇನು ಆಚೆ ಹೋಗಬೇಕು. ತಾತ, ಸೂರಪ್ಪ ಹಾಗೆ ಅವರ ಮಗಳು ಕೂಡ ಒಳ ಬಂದರು. ನೀಲ್ ರೂಮ್ ತುಂಬಾ ವಿಶಾಲವಾಗಿತ್ತು. ಎಲ್ಲ ರೂಮ್ಗಳಂತೆ ಇಲ್ಲಿ ಕೂಡ ಬೆಡ್, ಕಾಟ್, ಮಿರರ್, ಡ್ರೆಸ್ಸಿಂಗ್ ಟೇಬಲ್, ಡ್ರೆಸ್ಸಿಂಗ್ ರೂಮ್, ಅಟ್ಯಾಚ್ಡ್ ಬಾತ್ರೂಮ್, ಬಾಲ್ಕನಿ, ಅಲ್ಲಿ ವಿಧ ವಿಧದ ಬಣ್ಣದ ಹೂವಿನ ಗಿಡಗಳು, ಅಲ್ಲಿ ನಿಂತು ನೋಡಿದರೆ ಗಾರ್ಡನ್ ಏರಿಯಾ ಪೂರ್ತಿಯಾಗಿ ಕಾಣಿಸ್ತಿತ್ತು. ಹೋಮ್ ಥಿಯೇಟರ್ ಕೂಡ ಇತ್ತು. ಅದರ ಪಕ್ಕದಲ್ಲೇ ಇನ್ನೊಂದು ರೂಮು, ಅಲ್ಲಿ ಅವನು ಜಿಮ್ ಮಾಡುತ್ತಿದ್ದ. ನೀಲ್ನ ಒಂದೇ ರೂಮ್ ಅರಮನೆಯಂತೆ ಅನ್ನಿಸಿತು. ಸೂರಪ್ಪ ಅಂತೂ ಹಿರಿ ಹಿಗ್ಗಿದ್ದ. ನನ್ನ ಮಗಳು ಈ ಮನೆಗೆ ಸೊಸೆಯಾಗಿ ಬಂದರೆ ಅವಳದ್ದೇ ರಾಜಭಾರ, ಕೈಗೊಂದು ಕಾಲಿಗೊಂದು ಆಳು, ರಾಣಿ ಥರ, ಅಲ್ಲಲ್ಲ ಮಹಾರಾಣಿ ಥರ ಇರ್ತಾಳೆ, ಇವಳೊಬ್ಬಳು ಈ ಮನೆ ಸೇರಿದ್ರೆ ಇನ್ನು ಮಿಕ್ಕ 3 ಜನ ಹೆಣ್ಮಕ್ಳನ್ನು ದಡ ಸೇರಿಸೋದು ಕಷ್ಟ ಆಗಲ್ಲ ಎಂದು ಮನಸ್ಸಲ್ಲೇ ಲೆಕ್ಕಾಚಾರ ಹಾಕಿದ್ದ. ಅಲ್ಲ, ಆ ಮಹಾತಾಯಿ ನೀಲೊಬ್ಬನೇ ಹೆರೋ ಬದಲು ಇನ್ನೊಂದಿಬ್ಬರು ಮಕ್ಕಳನ್ನ ಯಾಕೆ ಹೆರಬಾರ್ದಾಗಿತ್ತು, ನಾನು ಉಳಿದ ಹೆಣ್ಮಕ್ಳನ್ನು ಇದೇ ಮನೆಗೆ ಸೊಸೆಯಂದಿರಾಗಿ ಕಳಿಸ್ತಿದ್ದೆ ಎಂದು ಸೂರಪ್ಪ ದುರಾಸೆ ಪಡುತ್ತಿದ್ದ. ನೀಲ್ ರೂಮ್ನ ಎಲ್ಲ ತೋರಿಸಿ ಅವರಿಬ್ಬರಿಗೂ ಮಾತನಾಡಲು ಬಿಟ್ಟು ಚಲಪತಿಯವರು ಮತ್ತು ಸೂರಪ್ಪ ಅವರು ಆಚೆ ಹೋದರು. ನೀಲ್ ತಾನೇ ಮೊದಲಾಗಿ ಮಾತು ಶುರು ಮಾಡಿದ್ದ. ಸೊ ಮಿಸ್, ಸಾರಿ, ನಿಮ್ಮ ಹೆಸರು ಮರ್ತು ಹೋಯ್ತು ಎಂದ. ನಮ್ರತಾ ನನ್ನ ಹೆಸರು ಎಂದಾಗ, ಓಕೆ, ಡೋಂಟ್ ಮೈಂಡ್ ಎಂದಾಗ, ಪರವಾಗಿಲ್ಲ ಎಂದಳು. ಓಕೆ, ನೀವು ಪ್ರೈಮರಿ ಸ್ಕೂಲ್ ಟೀಚರ್ ಅಲ್ವಾ ಎಂದು ಕೇಳಿದಾಗ, ಹ್ಞೂ ಎಂದಳು. ಯಾಕೆ ನೀವು ಮೂಗಿನಾ ಎಂದ ಅವಳು ಹ್ಞೂ ಅನ್ನೋದಕ್ಕೆ.
ಇಲ್ಲ, ನಾನ್ಯಾಕೆ ಮೂಗಿಯಾಗಲಿ, ನಾನು ಚೆನ್ನಾಗೇ ಮಾತಾಡ್ತೀನಿ ಎಂದಳು ತುಸು ಕೋಪದಿಂದ. ನೀಲ್ ನಗುತ್ತಾ, ಹಾಗಾದರೆ ನಾನು ಕೇಳಿದ್ದಕ್ಕೆ ಬರೀ ಆ ಹ್ಞೂ ಅಂತಿದ್ರೆ ಮತ್ತಿನ್ನೇನು ಅಂದ್ಕೋಬೇಕು ನಾನು? ಸರಿ, ತಿಂಗಳಿಗೆ ಎಷ್ಟು ಸಂಬಳ ಬರುತ್ತೆ ನಿಮಗೆ ಎಂದ. ನಮ್ರತ ಯಾಕೆ ಹೀಗೆ ಕೇಳ್ತಿದ್ದಾನೆ ಎಂದು ಅವನನ್ನೇ ದಿಟ್ಟಿಸಿದಳು, ಸ್ವಲ್ಪ ಗೊಂದಲ ಬರುತ್ತೆ ನೋಟದಲ್ಲಿ. ಓಕೆ, ಹೇಳೋದಕ್ಕಿಷ್ಟ ಇಲ್ಲ ಅಂದರೆ ಫೈನ್. ಈಗ ವಿಷಯಕ್ಕೆ ಬರ್ತೀನಿ. ನಾನು ನಿಮ್ಗೆ ಇಷ್ಟ ಆದ್ನಾ ಎಂದು ಕೇಳಿದಾಗ, ಹ್ಞೂ, ಇಷ್ಟ ಆದ್ರಿ ಎಂದಳು ತಲೆ ತಗ್ಗಿಸಿ. ಓಕೆ, ಜಾಸ್ತಿ ಸುತ್ತಿ ಬಳಸಿ ಮಾತಾಡದೆ ನೇರವಾಗಿ ವಿಷಯಕ್ಕೆ ಬರ್ತೀನಿ. ನನಗೆ ಈ ಮದುವೆಯಲ್ಲಿ ಯಾವ ಇಂಟ್ರೆಸ್ಟ್ ಕೂಡ ಇಲ್ಲ. ನಮ್ಮ ತಾತನ ಬಲವಂತಕ್ಕೆ ಮದುವೆಗೆ ಒಪ್ಕೊಂಡಿದ್ದು. ಹಾಂ, ಈ ಮದುವೆಗೆ ನಾನು ಒಪ್ಕೊಳ್ಬೇಕು ಅಂದರೆ ನನ್ನ ಕೆಲವು ಕಂಡೀಷನ್ಸ್ಗಳಿವೆ. ಅದಕ್ಕೆ ನಿಮ್ಗೆ ಒಪ್ಪಿಗೆ ಇದ್ದರೆ ಮುಂದಿನ ಮಾತುಕತೆ ಮಾಡೋದಕ್ಕೆ ತಾತನಿಗೆ ಹೇಳ್ತೀನಿ ಎಂದಾಗ, ಏನು ಕಂಡೀಷನ್ಸಾ ಎಂದಾಗ, ಹ್ಞೂ, ಕಂಡೀಷನ್ಸ್. ಅದಕ್ಕೆ ನಿಮ್ಗೆ ಒಪ್ಪಿಗೆ ಇದ್ದರೆ ನಾನು ಖಂಡಿತ ನಿಮ್ಮನ್ನು ಮದುವೆ ಆಗ್ತೀನಿ. ಹೇಳಿ, ನನ್ನ ಕಂಡೀಷನ್ಸ್ ಕೇಳೋದಕ್ಕೆ ರೆಡಿ ಇದ್ದೀರಾ ಎನ್ನಲು, ಸರಿ ಹೇಳಿ, ಏನು ಕಂಡೀಷನ್ ಎಂದಾಗ ನೀಲ್ ತನ್ನ ಎಲ್ಲ ಕಂಡೀಷನ್ಗಳನ್ನು ಹೇಳಿ ಮುಗಿಸಿದ. ಇವೆಲ್ಲ ಕಂಡೀಷನ್ 1 ವರ್ಷದವರೆಗೂ ಪಾಲಿಸಿದ್ರೆ, ಇದರಲ್ಲಿ ಯಾವ ಕಂಡೀಷನ್ಗೂ ತಪ್ಪದೆ ನಡ್ಕೊಂಡ್ರೆ ನಾನು ನಿಮ್ಮ ಜೊತೆ ಜೀವನ ಪೂರ್ತಿ ನನ್ನ ಹೆಂಡತಿ ಅಂತ ಒಪ್ಕೊಂಡು ಸಂಸಾರ ಮಾಡ್ತೀನಿ ಎಂದ ನಗುತ್ತ. ನಮ್ರತಾಗೆ ನೀಲ್ನ ಈ ಕಂಡೀಷನ್ ಕೇಳಿ ತಲೆ ತಿರುಗಿ ಬೀಳೋದೊಂದು ಬಾಕಿ. ನಿಮಗೆ ಹೆಂಡತಿ ಬೇಕಾ ಅಥವಾ ನಿಮ್ಮ ತಾಳಕ್ಕೆ ಕುಣಿಯೋ ಹುಡುಗಿ ಬೇಕಾ ಎಂದು ಕೇಳಿದಳು ಕೋಪದಿಂದ. ಅರೆ, ಯಾಕಷ್ಟು ಕೋಪ ಮಾಡ್ಕೊಳ್ತಿದ್ದೀರಾ? ಮೊದಲು ನನ್ನ ತಾಳಕ್ಕೆ ತಕ್ಕಂತೆ ಕುಣಿಯೋ ಹುಡುಗಿ ಬೇಕು. ಆಮೇಲೆ ಅವಳು ಹೇಗೆ ನನ್ನ ಜೊತೆ ಹೊಂದ್ಕೊಂಡು ಹೋಗ್ತಾಳೋ ನೋಡಿಕೊಂಡು ಹೆಂಡತಿ ಅಂತ ಒಪ್ಪಿ ಸಂಸಾರ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ ಎಂದಾಗ, ಓ ಹೌದಾ, ಹಾಗಿದ್ರೆ ನಿಮ್ಮ ತಾಳಕ್ಕೆ ತಕ್ಕಂತೆ ಕುಣಿಯೋ ಹುಡುಗಿಯರು ಸಾಕಷ್ಟು ಜನ ಸಿಗ್ತಾರೆ. ಅವ್ರಿಗೆ ಏನಂತ ಕರೀತಾರೆ ಗೊತ್ತಾ ಎನ್ನಲು, ಏನಂತ ಕರೀತಾರೆ ಎಂದು ಕೇಳಿದ. ಆಳು ಅಂತಾರೆ. ನಿಮಗೆ ಹೆಂಡತಿ ಬೇಕಾಗಿಲ್ಲ, ಬದಲಿಗೆ ಒಂದು ಆಳು ಬೇಕು. ಆ ಆಳು ನೀವು ಬಿಸಾಕೋ ದುಡ್ಡಿಗೆ ನೀವು ಹೇಳಿದ ಹಾಗೆ ಕೇಳಿಕೊಂಡು ನಾಯಿ ಹಾಗೆ ನಿಯತ್ತಾಗಿರ್ತಾರೆ ಎಂದಳು ಕೋಪ ಬೆರೆತ ಅಸಮಾಧಾನದ ಧ್ವನಿಯಲ್ಲಿ. ಅರೆ, ಏನ್ರಿ ಮಾತಾಡ್ತಿದ್ದೀರಾ ನೀವು? ನಾನು ಎಲ್ಲಿ ಹೇಳಿದೆ ಆಳ್ಬೇಕು ಅಂತ ಎನ್ನಲು, ಬಾಯಿ ಬಿಟ್ಟು ಹೇಳಿಲ್ಲ. ಆದರೆ ನಿಮ್ಮ ಕಂಡೀಷನ್ಸ ಕೇಳಿದ್ರೆ ಎಲ್ಲರೂ ಹೇಳೋದಿದ್ದನ್ನೇ. ನಿಮಗೆ ಮದುವೆ ಇಷ್ಟ ಇಲ್ಲ ಅಂತ ಆದರೆ ನೇರವಾಗಿ ನಿಮ್ಮ ತಾತನಿಗೆ ನಂಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಬೇಕು ತಾನೇ. ಅದು ಬಿಟ್ಟು ಈ ರೀತಿ ಕಂಡೀಷನ್ಸ್ ಹಾಕೋ ನಾಟಕ ಯಾಕೆ ಅಂತ. ಈ ಕಂಡೀಷನ್ ಕೇಳಿದ್ದು ಯಾವ ಹುಡುಗಿನೂ ಈ ಮದುವೆ ಖಂಡಿತ ಒಪ್ಪೋದಿಲ್ಲ ಎಂದಳು ಒರಟಾಗಿ. ಎಕ್ಸಾಕ್ಟ್ಲಿ, ಈ ಮದುವೆ ಒಪ್ಪಬಾರ್ದು ಅಂತಾನೆ ಈ ರೀತಿ ಕಂಡೀಷನ್ಸ್ನ ಹಾಕಿದ್ದು. ತಾತನಿಗೆ ಬೇಜಾರು ಮಾಡೋದಕ್ಕೆ ಇಷ್ಟ ಇಲ್ಲದೆ ನನಗೆ ಮದುವೆಗೆ ಒಪ್ಪಿಗೆ ಇಲ್ಲದೆ ಹೋದರೂ ತಾತನ ಖುಷಿಗೋಸ್ಕರ ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿದ್ದು ಎಂದ. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಅನುರಾಗ ಅರಳಿತು ಕಥೆಯ 15ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಈ ಕಥೆ ನಿಮಗೆ ಇಷ್ಟವಾಗುತ್ತಿದ್ದರೆ ದಯವಿಟ್ಟು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.